ಒಂದು ಕಾಲದಲ್ಲಿ ಸಮುದ್ರ ತೀರದತ್ರ ಒಂದು ಅಂದವಾದ ಗ್ರಾಮ ಇತ್ತು. ಆ ಊರಿನ ಹೆಸರು ಕೋನಾಡು. ಊರಲ್ಲಿದ್ದ ಎಲ್ಲ ಜನಗಳು ಒಟ್ಟಿಗೆ ಸಂತೋಷವಾಗಿ ಇದ್ರು. ಅವ್ರದ್ದು ಗ್ರಾಮ ದೇವತೆ ದುರ್ಗಾದೇವಿ. ವರ್ಷ ದುರ್ಗಾದೇವಿಗೆ ಅದ್ದೂರಿಯಾಗಿ ಉತ್ಸವ ಮಾಡಿ ನವರಾತ್ರಿ ದಿನದಲ್ಲಿ ಅವರು ತುಂಬಾ ಅದ್ದೂರಿಯಾಗಿ ಪೂಜೆಯನ್ನ ಮಾಡ್ತಾ ಇದ್ರು. ಹೀಗೆ ಅವರು ತುಂಬಾ ಸಂತೋಷವಾಗಿ ಇದ್ರು. ಆ ಊರಿನ ತಲೈವ ರಾಮರಾಜು ದುರ್ಗಾದೇವಿಯ ಭಕ್ತರು. ಹಾ, ಪ್ರತಿ ವರ್ಷದಂತೆ ಈ ವರ್ಷನೂ ಈ ದೇವಸ್ಥಾನದಲ್ಲಿ ವರ್ಷ ಜಾತ್ರೆ ನಡೆಸ್ಕೊಂಡೇ ಬರ್ತಿದ್ದೀರಾ. ನಿಮಗೆ ಖಂಡಿತ ಒಳ್ಳೆಯದೇ ನಡೆಯುತ್ತೆ ರಾಮರಾಜಯ್ಯ. ಎಲ್ಲ ದೇವರ ದಯೆ. ಆ ತಾಯಿಯ ಆಶೀರ್ವಾದದಿಂದ ನಾನು ಪ್ರತಿ ವರ್ಷದಂತೆ ಈ ವರ್ಷನೂ ಜಾತ್ರೆನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗಂತ ಪೂಜಾರಿನೂ ರಾಮರಾಜುನು ಮಾತಾಡ್ಕೊಳ್ತಿದ್ರು. ಹೀಗೆ ಮಾತಾಡ್ತಾ ಇರುವಾಗ್ಲೇ ಊರಿನ ಸ್ವಲ್ಪ ಜನ ಅಲ್ಲಿಗೆ ಬಂದ್ರು. ರಾಮರಾಜಯ್ಯ, ಊರಲ್ಲಿ ಒಂದು ಸಮಸ್ಯೆ ಬಂದಿದೆ. ಅಯ್ಯೋ, ಏನಾ ಸಮಸ್ಯೆ? ಕೆಲವು ದಿನಗಳಿಂದ ಹಸು ಮೇಕೆಗಳು ಕಾಣೆಯಾಗ್ತಾ ಇದೆ. ಹೌದಾ? ಹೇಗೆ ಕಾಣೆಯಾಗ್ತಾ ಇದೆ? ಅದೇ ನಮಗಿನ್ನೂ ಅರ್ಥ ಆಗ್ತಿಲ್ಲ ಅಯ್ಯ. ಸರಿ, ನಾನು ಇವತ್ತಿಂದ ಜನರನ್ನ ಪಾರಕ್ಕಿಡ್ತೀನಿ. ಅವಾಗ ಗೊತ್ತಾಗುತ್ತೆ ಹೇಗೆ ಕಾಣದಾಗ್ತಿದೆ ಅಂತ. ಹಾಗಾದರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹಾಂ, ಹಾಗೇ ಆಗಲಿ ಅರ್ಚಕರೇ. ಇವತ್ತು ನೈಟ್ ಎಲ್ಲರೂ ಮಲಗಿ ಆದಮೇಲೆ ನಾವು ಹೊರಗಡೆ ಹೋಗಿ ನೋಡೋಣ. ಹಾಗಂತ ರಾಮರಾಜು ಪೂಜಾರಿ ರಾತ್ರಿ ಇಡೀ ಕಾವಲ್ ಕಾಯ್ಬೇಕು ಅಂತ ಅನ್ಕೊಂಡ ಹಾಗೆ ಅವರು ರಾತ್ರಿ ಮಾರುವೇಷದಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಹೊರಗಡೆ ಹೋದ್ರು. ಅರ್ಚಕರೇ, ಈ ಥರ ಹಸುಗಳು ಮೇಕೆಗಳು ಕಾಣೆಯಾಗಲಿಕ್ಕೆ ಕಾರಣ ಏನಾಗಿರ್ಬೋದು ಅಂತ? ಏನು ಅಂತ ಹೇಳೋದು, ನಮ್ಮ ಊರು ಜನರು ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಹಾಗೇ ಹೋಗ್ತಾ ಇದೆ. ಹಾಗೆ ಹೋದ್ರೂ ತಿರುಗಿ ಬರಬೇಕಲ್ವಾ? ಹೌದು ರಾಮರಾಜಯ್ಯ, ಆದರೆ ಯಾಕೆ ತಿರುಗಿ ಬಂದಿಲ್ಲ? ಹೀಗೆ ಅವರು ಮಾತಾಡ್ಕೊಂಡೇ ಹೋಗ್ತಾ ಇರುವಾಗ ಅಲ್ಲಿ ಯಾರೋ ಏನೋ ತಿನ್ನೋ ಹಾಗೆ ಶಬ್ದ ಕೇಳಿಸ್ತಾ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಬ್ರಹ್ಮರಾಕ್ಷಸಿ ಹಸು ಕುರಿಗಳನ್ನ ಎತ್ಕೊಂಡು ಬಂದು ಅದು ಅಲ್ಲಿ ತಿಂತಾ ಇತ್ತು. ಅವಾಗ ಅರ್ಥ ಆಯ್ತು ರಾಮರಾಜುಗೆ ವಿಷಯ. ತಕ್ಷಣ ಅಲ್ಲಿಂದ ಶಬ್ದ ಮಾಡೋದೆ ಅಲ್ಲಿಂದ ಬೇಗ ನಡ್ಕೊಂಡು ಮನೆಗೆ ಬಂದ್ರು. ಏನಾಯ್ತು ಅರ್ಚಕರೇ? ಯಾಕೆ ಭಯ ಪಟ್ಕೊಂಡಿದ್ದೀರಾ? ಮತ್ತೆ ಬ್ರಹ್ಮರಾಕ್ಷಸಿನ ನೋಡಿದ್ರೆ ಭಯ ಪಟ್ಕೊಳ್ಳೋದೆ? ಮುಂಚೆನೇ ನನಗೆ ಈ ಥರದ್ದು ಬ್ರಹ್ಮರಾಕ್ಷಸಿಗಳನ್ನ ನೋಡಿದ್ರೆ ನನಗೆ ಖಂಡಿತ ನಿದ್ರೆನೇ ಬರೋದಿಲ್ಲಯ್ಯ. ಹಾಗಾದರೆ ಇಷ್ಟು ದಿನದಿಂದ ಕಾಣೆಯಾಗ್ತಿರುವ ಹಸುಗಳಿಗೆ ಮೇಕೆಗಳಿಗೆ ಕಾರಣ ಆ ಬ್ರಹ್ಮರಾಕ್ಷಸಿನ? ಅರ್ಚಕರೇ, ಈ ರಾಕ್ಷಸಿಯ ಕಾಟದಿಂದ ಹೊರಗಡೆ ಬರಲಿಕ್ಕೆ ಏನಾದರೂ ದಾರಿ ಹೇಳಿ. ಹೇಗಿದ್ರೂ ಊರಲ್ಲಿ ನಾಳೆ ಜಾತ್ರೆ ನಡೀತಿದೆ ಅಲ್ವಾ? ಆವಾಗ ಈ ರಾಕ್ಷಸಿ ಪುನಃ ಊರೊಳಗೆ ಬರದಂಗೆ ಯಾವುದಾದ್ರೊಂದು ಒಳ್ಳೆ ಪೂಜೆನ ಮಾಡಿಸುವ. ಹಾಗಂತ ಅವರಿಬ್ರು ದೆವ್ವ ಊರೊಳಗೆ ಬರ್ದೇ ಇರೋ ಹಾಗೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ ಹಾಗೆ ಹಬ್ಬ ನಡೆಯುವ ದಿನ ಅದನ್ನ ತಡೆಯೋ ಪೂಜೆ ಮಾಡಿದ್ರು. ತಕ್ಷಣ ಅಮ್ಮನ ಹತ್ರ ಈ ರೀತಿ ಬೇಡ್ಕೊಂಡ್ರು. ಅಮ್ಮ ದುರ್ಗಾಮಾತೆ, ಎಷ್ಟೋ ವರ್ಷಗಳಿಂದ ನಮ್ಮ ಕುಟುಂಬದವರು ನಮ್ಮ ವಂಶದವರು ಈ ಊರು ನಿನಗೆ ಪೂಜನೆ ಮಾಡ್ತಾ ಇದ್ದೀವಿ. ಈ ಬ್ರಹ್ಮ ರಾಕ್ಷಸಿ ಕಾಟದಿಂದ ಯಾವ ತೊಂದರೆನೂ ಬರದ ಹಾಗೆ ನೀನೇ ನಮ್ಮನ್ನ ಕಾಪಾಡಬೇಕಮ್ಮ. ಹೀಗೆ ಮರುದಿನ ಬ್ರಹ್ಮ ರಾಕ್ಷಸಿ ಊರೊಳಗೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತು. ಊರೊಳಗೆ ಕಾಲಿಟ್ಟಿದ ತಕ್ಷಣ ಬೆಂಕಿ ಅದರ ತಡೆಯೋಕೆ ಶುರು ಮಾಡ್ತು. ಅರೆ, ಏನಿದು? ನಾನು ಊರೊಳಗೆ ಹೋಗೋಣ ಅಂತ ನೋಡಿದ್ರೆ ಈ ಬೆಂಕಿ ನನ್ನ ತಡಿತಾ ಇದೆಲ್ವಾ? ಏನಾಗಿರ್ಬೋದು? ಒಂದು ವೇಳೆ ಆ ದುರ್ಗಾದೇವಿನೇ ನನ್ನ ಊರೊಳಗೆ ಬರ್ದೇ ಇರೋ ಹಾಗೆ ಮಾಡ್ತಾ ಇರ್ಬೋದು. ಸರಿ, ಪರವಾಗಿಲ್ಲ. ನಮ್ಮ ರಾಕ್ಷಸರಿಗೆ ದೇವರಾದ ಆ ಶಿವ ನಾವು ಕೇಳೋ ವರವನ್ನ ಕೊಡ್ತಾರೆ ಅಲ್ವಾ? ನಾನು ಇವಾಗ್ಲೇ ಶಿವನ ನೆನ್ಸ್ಕೊಂಡು ಕಠಿಣವಾದ ತಪಸ್ಸು ಮಾಡ್ತೀನಿ. ಯಾವ ತರ ಶಕ್ತಿ ಆದ್ರೂ ಸರಿ, ನನ್ನ ತಡೆಯೋಕೆ ಅದು ಭಯ ಪಡ್ಬೇಕು. ನಾನು ಅಂತ ವರನ ತಗೊಳ್ತೀನಿ. ಹೀಗೆ ಬ್ರಹ್ಮರಾಕ್ಷಸಿ ಶಿವನ ಹತ್ರ ವರ ತಗೊಳ್ಬೇಕು ಅಂತ ಅದು ತಪಸ್ಸು ಮಾಡೋಕೆ ಸಮುದ್ರ ತೀರದ ಹತ್ರ ಹೋಗಿ ಅಲ್ಲಿ ಕಠಿಣವಾದ ತಪಸ್ಸು ಮಾಡ್ತಿತ್ತು. ಪೂಜಾರ್ಯ ಸಮುದ್ರ ತೀರದ ಪಕ್ಕದಲ್ಲಿ ತಪಸ್ಸು ಮಾಡ್ತಿದ್ದ ಬ್ರಹ್ಮರಾಕ್ಷಸಿನ ನೋಡಿದ್ರು. ತಕ್ಷಣ ರಾಮರಾಜು ಹತ್ರ ಹೇಳಿದ್ರು. ಏನಾಯ್ತು ಅರ್ಚಕರೇ? ಯಾಕೆ ಇದ್ರೆ ಎದುರ್ಕೊಂಡಿದ್ದೀರಾ? ನಾವು ಆ ಬ್ರಹ್ಮರಾಕ್ಷಸಿ ಊರಿನ ಬಿಟ್ಟು ಹೋಯ್ತು ಅಂತ ಅನ್ಕೊಂಡಿದ್ವಲ್ಲಯ್ಯ, ಆದ್ರೆ ಅದು ಹೋಗ್ಲೇ ಇಲ್ಲ. ಏನಾಯ್ತು? ಪುನಃ ಊರೊಳಗೆ ಬಂದ್ಬಿಡ್ತಾ? ಇಲ್ಲಯ್ಯ, ನದಿಯ ಪಕ್ಕದಲ್ಲಿ ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ತಪಸ್ ಮಾಡ್ತಾ ಇದೆ. ಅಯ್ಯೋ, ಹೌದಾ? ಹಾಗಾದ್ರೆ ನಾವು ಆ ದುರ್ಗಾಮಾತೆ ಜೊತೆ ಬೇಡ್ಕೊಳ್ಬೇಕು. ಅಮ್ಮ ದುರ್ಗಾಮಾತೆ, ಆ ರಾಕ್ಷಸಿ ದೊಡ್ಡ ಶಕ್ತಿನ ಪಡ್ಕೊಳ್ಳಲಿಕ್ಕೆ ಶಿವನಿಗೆ ತಪಸ್ಸಿದೆ. ಆ ಶಕ್ತಿ ಏನಾದರೂ ಸಿಕ್ಕಿದ್ರೆ ಇನ್ಮೇಲೆ ನಮ್ಮ ಊರು ಸುಡುಗಾಡಾಗ್ಬಿಡುತ್ತೆ. ಆ ರಾಕ್ಷಸಿ ಜೊತೆಯಿಂದ ನಮ್ಮನ್ನ ಕಾಪಾಡಮ್ಮ. ಹಾಗಂತ ದುರ್ಗಮ್ಮನ ಬೇಡ್ಕೊಂಡ್ರು ರಾಮರಾಜು. ಹಾಗೆ ಬೇಡ್ಕೊಳ್ಳುವಾಗ್ಲೇ ಅಮ್ಮ ಅಲ್ಲಿಗೆ ದರ್ಶನ ಕೊಟ್ರು. ಈ ಕಡೆ ನೋಡಿದ್ರೆ ಶಿವ ಬ್ರಹ್ಮರಾಕ್ಷಸಿ ಮಾಡ್ತಾ ಇರುವ ತಪಸ್ಸನ್ನ ನೋಡಿ ಕರುಣೆ ತೋರಿಸ್ಬೇಕು ಅಂತ ಅವರು ಭೂಲೋಕಕ್ಕೆ ಹೋಗ್ತಾ ಇದ್ರು. ಅಷ್ಟರೊಳಗೆ ದುರ್ಗಾದೇವಿ ಶಿವನ್ ಮುಂದೆ ಬಂದು ನಿಂತ್ಕೊಂಡ್ರು. ಸ್ವಾಮಿ, ಆ ರಾಕ್ಷಸಿಗೆ ನೀವು ಕರುಣೆಯನ್ನ ತೋರಿಸ್ಬೇಡಿ. ಅದು ತಪಸ್ಸು ಮಾಡ್ತಾ ಇರೋದಿಕ್ಕೆ ತಪ್ಪು.
ನೀವು ಅದಕ್ಕೆ ಮಾತ್ರ ವರ ಕೊಟ್ರೆ ಅವಾಗ ಮಾನವರಿಗೆ ಕೇಡು ಬರುತ್ತೆ. ತಪಸ್ಸಿನ ಹಿಂದೆ ಇರೋ ಕಾರಣದಲ್ಲಿ ನನಗೆ ಏನು ಉಪಯೋಗನೂ ಇಲ್ಲ. ನೀವು ಕೇವಲ ಅವರ ಭಕ್ತಿನ ನೋಡಿ ವರವನ್ನು ಕೊಡ್ತೀರಾ. ನನ್ನ ತುಂಬ ಭಕ್ತಿಯಿಂದ ಬೇಡ್ಕೊಳ್ಳೋರಿಗೆ ನಾನು ವರನ ಕೊಡದೆ ಇದ್ದಿದೇ ಇಲ್ಲ. ಅದೇ ನನ್ನ ಧರ್ಮ. ಹೀಗೆ ದುರ್ಗಾದೇವಿ ಹೇಳೋದ್ನ ಕೇಳೋದೆ ಶಿವ ಬ್ರಹ್ಮರಾಕ್ಷಸಿಗೆ ವರಪ್ರಸಾದ ಮಾಡಬೇಕು ಅಂತ ಅವರು ಭೂಲೋಕಕ್ಕೆ ಹೋದ್ರು. ದುರ್ಗಾದೇವಿ ಶಿವ ಅಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಅಲ್ಲಿಗೆ ಹೋಗಿ ಆ ಬ್ರಹ್ಮರಾಕ್ಷಸಿನ ಸಾಯಿಸ್ಬಿಟ್ರು. ನನ್ನ ಕ್ಷಮಿಸ್ಬಿಡಿ, ಮಾನವ ಕುಲಕ್ಕೆ ಒಳ್ಳೇದಾಗಬೇಕು ಅಂತ ನಾನು ಈ ರೀತಿ ಮಾಡಿದೆ. ಒಳ್ಳೆ ಕೆಲಸ ಮಾಡಿದೆ ದೇವಿ. ನನಗೆ ಧರ್ಮ ಸಂಕಟ ಬರದಂಗೆ ನೋಡ್ಕೊಂಡೆ. ಹೀಗೆ ಇಬ್ರು ಸೇರಿ ಆ ಊರನ್ನ ಕಾಪಾಡಿದ್ರು.